ध्रुवं रामतपोवनादिगमनं हत्वा मृगं काञ्चनं वैदेहीहरणं जटायुमरणं सुग्रीवसम्भाषणं वालीनिग्रहणं समुद्रतरणं लङ्कापुरीदहनं पश्चाद्रावणकुम्भकर्णमतनं ಏತದ್ಧಿ ರಾಮಾಯಣಂ. ನನಗೊಂಚೂರು ಕನ್ನಡದಲ್ಲಿ ಅರ್ಥ ಹೇಳೋಕ್ಕಾಗುತ್ತಾ? ಅಂದರೆ ಈ ಏಕಶ್ಲೋಕ ರಾಮಾಯಣ ಅಂದರೆ ಅದು 5 ಶ್ಲೋಕದಲ್ಲಿ ಮುಗಿಸ್ಬೇಕು. ಅಂದರೆ ಪ್ರತಿಯೊಬ್ಬರು ಅದನ್ನು ಹೇಳಿ ಎಲ್ಲರಿಗೂ ಪುಣ್ಯ ಸಿಗಲಿ ಅನ್ನೋ ಕಾರಣಕ್ಕೆ ಹಂಗೆ ಹೇಳ್ತಾ ಹೋದ್ರದನ್ನ. ಏಕಶ್ಲೋಕ ರಾಮಾಯಣ, ಮಹಾಭಾರತ, ಭಾಗವತ. ಆ ಶ್ಲೋಕದ ಒಂದು ಲೈನ್ ಹೇಳಿ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಜನೀಶ್ ನಾವಡ. ಆಹಾರಂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ ನಮ್ಮ ವೀಕ್ಷಕರೊಬ್ಬರು ಚೀನಿಕಾಯಿ ಕಡುಬು ಮಾಡಿ ತೋರಿಸಿ ಅಂತ ಹೇಳಿದರು. ಈ ಸಂಚಿಕೆಯಲ್ಲಿ ಚೀನಿಕಾಯಿ ಸಿಹಿ ಕಡುಬು ನಿಮ್ಮ ಮುಂದೆ. ಇದನ್ನು ಚೀನಿಕಾಯಿ ಅಂತ ಕರೀತಾರೆ, ಕೆಲವು ಕಡೆ ಸಿಹಿ ಕುಂಬಳಕಾಯಿ ಅಂತಲೂ ಕರೀತಾರೆ. ಸಾಮಾನ್ಯವಾಗಿ ಮಲೆನಾಡಿನಲ್ಲಿ ಭೂಮಿ ಹುಣ್ಣಿಮೆ ಹಬ್ಬ ಮತ್ತು ದೀಪಾವಳಿಯ ನರಕ ಚತುರ್ದಶಿಗೆ ಚೀನಿಕಾಯಿ ಸಿಹಿ ಕಡುಬು ಮಾಡೋದು ತುಂಬ ವಿಶೇಷ. ಈಗ ಇದ್ರ ಕಡುಬು ಮಾಡ್ಕೊಬರೋಣ ಬನ್ನಿ. ಚೀನಿಕಾಯಿ ಸಿಹಿ ಕಡುಬು ಬೇಕಾಗುವ ಪದಾರ್ಥಗಳನ್ನು ನೋಡ್ಕೊಬರೋಣ ಬನ್ನಿ. ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವ ಚೀನಿಕಾಯಿ 2 kg ಅಷ್ಟು ಪ್ರಮಾಣ, 1.5 kg ಅಷ್ಟು ಬೆಲ್ಲ, 6 ಲೋಟ ನೀರು, 6 ಲೋಟ ರವೆ, 1 ತೆಂಗಿನಕಾಯಿ ಅಷ್ಟು ತುರಿ, ಆಮೇಲೆ ಪರಿಮಳಕ್ಕೆ ಏಲಕ್ಕಿ, ರುಚಿಗೆ ತಕ್ಕಷ್ಟು ಉಪ್ಪು. ಸಾಮಾನ್ಯವಾಗಿ ಬೆಲ್ಲ ಆಮೇಲೆ ಹಾಕ್ತೀವಿ. ಇವಾಗ ಮೊದಲೇ ಯಾಕೆ ಹಾಕಿದ್ದೀವಿ ಅಂತಂದರೆ ಉಂಡೆ ಬೆಲ್ಲ ಆಗಿರೋದ್ರೆ ಕರಗೋದಕ್ಕೋಸ್ಕರ ಮೊದಲೇ ಹಾಕಿದ್ದೀವಿ. ಈಗ ಚೀನಿಕಾಯಿ ಹಾಕೋಣ. ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡೋಣ. ಕುದ್ದಿದೆ, ಬೆಂದಿದೆ. ಈಗ ಸ್ವಲ್ಪ ಉರಿ ಸಣ್ಣ ಮಾಡಿಕೊಂಡು ಕಾಯಿ ತುರಿ ಹಾಕೋಣ. ಪರಿಮಳಕ್ಕೆ ಏಲಕ್ಕಿ ಪುಡಿ,
ಈಗ ರವೆ ಹಾಕೊಳ್ಳೋಣ. ಹೋದ ಎಪಿಸೋಡಿನಲ್ಲಿ ರವೆ ಹೇಗೆ ಮಾಡ್ಕೊಳ್ಳೋದನ್ನು ತೋರಿಸಿದ್ದೀವಿ, ಹಾಗಾಗಿ ಈ ಎಪಿಸೋಡಿನ ನಾವು ತೋರಿಸಲಿಲ್ಲ. ಆದರೆ ರವೆ ಸಣ್ಣ ಪ್ರಮಾಣದಲ್ಲಿ ತರಿತರಿಯಾಗಿರಬೇಕು, ಹಾಗಿದ್ದರೆ ಚೆನ್ನಾಗಾಗುತ್ತೆ. ರವೆ ಹಾಕಿದಾಗ ಕೈ ಆಡಿಸ್ತಾ ಇರಬೇಕು, ಸೊಟಗ ಆಡಿಸ್ತಾ ಇರಬೇಕು, ಇಲ್ಲ ಅಂದರೆ ತಳೆ ಹಿಡಿಯುತ್ತೆ. ಮೇಡಮ್ ನಮಸ್ಕಾರ. ನಮಸ್ತೆ ರಜನೀಶ್, ಬನ್ನಿ. ನಿಮಗೆ ಹುಡ್ಕೊಂಡು ಬಂದೆ. ಗೊತ್ತಿದೆ ನಂಗೆ 3 ವಾರದಿಂದ ನಾನು ಯಾಕೆ ಹುಡ್ಕೊಂಡ್ ಬರ್ತಿದ್ದೀರಾ ಅಂತ. ನಿಮ್ ಕತೆ ಹೇಳೋರು ಬಂದಿಲ್ಲ ಅಂತ ಇಲ್ಲಿ ಬರ್ತಿದ್ದೀರಾ ಅಲ್ವಾ? ಅದಕ್ಕೆ ಸಜ್ಜನರು ಹೇಳಿದ್ದು ನೀವು ಬುದ್ಧಿಜೀವಿಗಳು ಅಂತ. ಮತ್ತೆ ಅಲ್ಲಿಗೆ ಬಂದ್ರಾ? ಇರ್ಲಿ ಬಿಡಿ, ಇವತ್ತು ಯಾವ ಕಾರಣಕ್ಕೂ ನಾನು ಕತೆ ಹೇಳಲ್ಲ. ಯಾಕೆ ಮೇಡಮ್, ಏನಾಯ್ತು? ಅಲ್ಲ, ಮೊದ್ಲು 8 ಗಂಟೆ ಆದ್ರೂ ನಿಮ್ಮ ಮನೆಯಿಂದ ಏನು ಶಬ್ದ ಬರ್ತಿರ್ಲಿಲ್ಲ. ಈಗ 6 ಗಂಟೆಯಿಂದನೇ ಶಬ್ದ ಬರ್ತಿದ್ಯಲ್ಲ, ಏನ್ ಕತೆ ನಿಮ್ದು? ಓಹ್ ಅದಾ, ಅದು ದೊಡ್ಡ ಕತೆ ಮೇಡಮ್. ಏನಾಯ್ತು? ಏನಾಯ್ತು ಅಂದರೆ, ಈಗ 4 ದಿನದಿಂದ ಪೇಪರ್ ಹಾಕ್ಸ್ಕೊಳಕ್ಕೆ ಶುರು ಮಾಡಿದ್ದೀನಾ. ಆ ಪೇಪರ್ ಹಾಕೋನು ಸುಮ್ಮನೆ ಪೇಪರ್ ಹಾಕಿ ಹೋಗೋದಲ್ದೆ ಗೇಟ್ ತೆಗೆದು ಬಾಗಿಲಿಗೆ ಪೇಪರ್ ಒಡೆದು ಹೋಗ್ತಾನೆ. ಆ ಸೌಂಡಿಗೆ ಎಚ್ಚರ ಆಗುತ್ತೆ. ಮಲ್ಗಣ ಅಂತಂದರೆ ಪೇಪರು ಮಳೆಗೋ ಇಬ್ನಿಗೋ ಬಿದ್ದು ಒದ್ದೆ ಆಗುತ್ತೆ. ಪೇಪರ್ ಒಳಗೆ ತಕ್ಕೋಬೇಕಾ? ಇಷ್ಟೆಲ್ಲ ಮಾಡಿ ಪೇಪರ್ ತಗೊಳ್ಳೋಷ್ಟೊತ್ತಿಗೆ ನಿದ್ದೆ ಹೋಗ್ಬಿಟ್ಟಿರುತ್ತೆ. ನಾನು ಎದ್ದಿದ್ದು ಜನಕ್ಕೆಲ್ಲ ಗೊತ್ತಾಗೋದು ಬೇಡವಾ? ಅದಕ್ಕೆ ಮೊಬೈಲಲ್ಲಿ ಸಹಸ್ರನ ಮಾಡ್ಕೊಂಡು ಕೇಳೋದು. ಒಳ್ಳೇದಾಯ್ತಲ್ಲ, ಒಂದು ಪೇಪರ್ ಓದೋ ಹ್ಯಾಬಿಟು ಬೆಳೀತು, ಬೇಗ ಹೇಳೋ ಹ್ಯಾಬಿಟು ಆಯ್ತಲ್ಲ. ಅದಕ್ಕೆ ಹೇಳಿದ್ ಮೇಡಮ್ ನೀವು ಬುದ್ಧಿಜೀವಿಗಳಂತ. ನಿಮ್ಗೆ ಗೊತ್ತಾ ಈ ಹ್ಯಾಬಿಟ್ ಅಂದ್ರೆ ಏನು ಅಂತ? ಇಲ್ಲ ಮೇಡಮ್, ಹೇಳಿ. ಹ್ಯಾಬಿಟ್ HABIT ಅಲ್ವಾ? ಅದ್ರಲ್ಲಿ H ತೆಗಿರಿ, A ಬಿಟ್ ಉಳಿಯುತ್ತೆ. A ಬಿಟ್ ಸ್ವಲ್ಪ ಉಳಿತು ಅಂತ. ಹೌದು. A ತೆಗಿರಿ, ಬಿಟ್. ಬಿಟ್ ಇನ್ನೂ ಇದೆ ಅಂತ ಅರ್ಥ. ಹೌದು. ಚೂರ್ ಇದೆ ಅಂತ. B ತೆಗಿರಿ, ಇಟ್. ಇಟ್ ಇದೆ ಅಂತ ಅರ್ಥ. ನೋಡಿದ್ರಾ? ಹ್ಯಾಬಿಟ್ ಅಂತಂದ್ರೆ ಏನನ್ನ ತೆಗೆದ್ರು ನಮ್ ಜೊತೆ ಉಳಿಯುವಂಥದ್ದು ಅಂತ. ಒಳ್ಳೇದಾಯ್ತಲ್ಲ, ನಿಮ್ಗೆ 2 ಅಭ್ಯಾಸ ಆಯ್ತು. ಸರಿ ಹೋಗ್ಲಿ, ಬಂದಿದ್ದೀರಲ್ಲ ಪಾಪ ಅಂತ ಒಂದು ಕತೆ ಹೇಳ್ತೀನಿ. ಸರಿ ಮೇಡಮ್, ಹೇಳಿ, ಕೇಳಿದ್ರು. ನಾಳೆ ದೀಪಾವಳಿ ಅಲ್ವಾ? ದೀಪದ ಬಗ್ಗೆನೇ ಸ್ವಲ್ಪ ಕತೆ ಹೇಳೋಣ. ಒಂದ್ಸತಿ ಏನಾಯ್ತು, ಸೂರ್ಯಂಗೆ ಯೋಚನೆ ಆಯ್ತು, ದಿನ ಸಾಯಂಕಾಲ ನಾನು ಮುಳುಗ್ ಹೋಗ್ತೀನಿ, ನಾನು ಮುಳುಗಿದ್ಮೇಲೆ ಇಲ್ಲಿ ಬೆಳಕು ಕೊಡೋರು ಯಾರಪ್ಪ ಅಂತ. ಹೋಗಿ ಚಂದ್ರನ್ ಕೇಳ್ದ. ಚಂದ್ರ ಏನಂದ, ನಾನು ಅಮಾವಾಸ್ಯೆ ದಿನ ಒಂದು ಬರಕ್ಕಾಗಲ್ಲ, ನನಗೆ ಬೇರೆ ದಿನ ನಾನು ಪ್ರಯತ್ನ ಮಾಡ್ತೀನಿ ಅಂತ. ಸೂರ್ಯಂಗಿಲ್ಲಪ್ಪ, ಎಲ್ಲ ದಿನನೂ ಕೊಡೋರು ಬೇಕು ಅಂತಾಯ್ತು. ಸರಿ, ನಕ್ಷತ್ರಗಳನ್ನು ಕೇಳ್ದ. ಇಲ್ಲ ನಮ್ಗೆ ಹುಣ್ಣಿಮೆ ದಿನ ಬೆಳಕು ಕೊಡಕ್ಕಾಗಲ್ಲ ಅಂತ ಅಂದು. ಸೂರ್ಯ ಹಾಗೆ ಹುಡುಕ್ತಾ ಹೋದ, ಯಾರನ್ನ ಕೇಳಿದ್ರು ಹೀಗೆ ಏನೇನೋ ಒಂದು ಹೇಳಿದ್ರು. ಆಮೇಲೆ ದೂರದಲ್ಲಿ ಒಂದು ಪುಟ್ಟ ಹಣತೆ ಸೂರ್ಯ ಅಂತ ಕೂಗ್ತು. ಇವನ್ ಯಾರಪ್ಪ ಅಂತ ನೋಡಿದ್ರೆ ಆಮೇಲೆ ಹೇಳ್ತು, ಇಲ್ಲಿ ನಾನಿದ್ದೀನಿ ಅಂತ. ಓ ಏನಪ್ಪ ಹೇಳು ಹಣತೆ ಅಂತ. ನೀನ್ ಹೇಳ್ತಾ ಇದ್ಯಲ್ಲ ರಾತ್ರಿ ಯಾರು ಬೆಳಕು ಕೊಡ್ತಾರೆ ಅಂತ, ನಾನು ನನ್ನ ಕೈಲಾದಷ್ಟು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತು. ಆ ಕಡೆ ಸೂರ್ಯ ಮುಳುಗ್ದ, ಈ ಕಡೆ ಮನೆ ಎದುರಿಗೆ ಪುಟ್ಟ ಹಣತೆ ಬೆಳಗೋಕ್ ಶುರು ಆಯ್ತು. ಗೊತ್ತಾಯ್ತಾ? ಚೆನ್ನಾಗಿದೆ ಮೇಡಮ್. ಹುಡುಕ್ತಿದೆ, ಮಳೆ ಬರೋ ಹಾಗಿದೆ, ಮನೆ ಹೋಗೋಣ. ಸರಿ ರಜನೀಶ್, ಪಟಾಕಿ ಕಿಟಾಕಿ ತಂದಿದ್ದೀರಾ? ಪ್ರತಿ ವರ್ಷದಂಗೂ ಈ ವರ್ಷ ತರ್ತೀವಿ. ನಾವು ಹಬ್ಬ ಮಾಡಿದ್ದು ಊರಿಗೆಲ್ಲ ಗೊತ್ತಾಗೋದು ಬೇಡವಾ? ಆದ್ರೆ ನೀವು ಕವನ ಹೇಳಿದ್ರ ಮೇಲೆ ಹೊಡಿಯಲ್ಲ ತಾನೆ? ಅರ್ಧ ಹೊಡಿತೀನಿ. ರಜನೀಶ್, దానికి దీనికి సరిపోయింది. ರಜನೀಶ್, ಆ ಸೌತೆಕಾಯಿ ಕಡುಬು ಅಲ್ಲಿ ತನಕ ಬಂದಿದೆ, ಈ ಚೀನಿಕಾಯಿ ಕಡುಬಾದ್ರೂ ಬರುತ್ತಾ ಮನೆಗೆ? ಈ ಸರಿ ಮರೆಯೋದಿಲ್ಲ, ಕೊರಿಯರಿಗೆ ಕಳಿಸ್ತೀನಿ. ನೋಡಿ, ಈಗ ನಾದಿ ಉಂಡೆ ಮಾಡಿ ಇಟ್ಕೊಂಡಿರೋದನ್ನು ಈ ಎಲೆ ಮೇಲೆ ಈಗ ಹಾಕಿ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಬೇಕು. ಅಗಲ ಆದರೆ ಬೇಗ ಬೇಯುತ್ತೆ.
ನಾಳೆ ದೀಪಾವಳಿ, ದೀಪ ಹಚ್ಚೋಣ. ನಮ್ಮ ಸಂಭ್ರಮ ನೆರೆಹೊರೆಯವರಿಗೆ ತೊಂದರೆ ಆಗದೆ ಹಾಗೆ ಇರಲಿ. ಪಟಾಕಿ ಹಚ್ಚೋಣ. ಆದಷ್ಟು ಮುಸ್ಸಂಜೆ ನಂತರ ಪಟಾಕಿ ಹಚ್ಚದೇ ಇದ್ದಾಗೆ ನೀವು ಪ್ರಯತ್ನ ಮಾಡಿ. ಜೊತೆಗೆ ನಮ್ಮ ಸುತ್ತಮುತ್ತ ಚಿಕ್ಕ ಮಕ್ಕಳು, ವಯಸ್ಸಾದವರಿದ್ದರೆ ಆದಷ್ಟು ದೂರ ಹೋಗಿ ಪಟಾಕಿ ಹಚ್ಚಿ. ಎಂದಿನಂತೆ ಎಲ್ಲರ ಋಣಗಳನ್ನು ನೆನಪಿಸಿಕೊಳ್ಳುತ್ತಾ, ಪ್ರಕೃತಿ ಮತ್ತು ದೈವಗಳಿಗೆ ವಂದಿಸುತ್ತಾ, ಹರ ಹರ ಮಹಾದೇವ, ಲೋಕ ಸಮಸ್ತ ಸುಖಿನೋ ಭವಂತು. ಕರುಣಾಳು ಬಾಬಿಳಕೆ ಮುಸುಕಿದೆ ಮಬ್ಬಿನಲಿ, ಕೈ ಹಿಡಿದು ನಡೆಸಿನ್ನನು. ഇരുಳು ಕತ್ತಲೆಯಾಗವೇ ಮನೆ ದೂರ ಕನಿಕರಿಸಿ, ഇരുಳು ಕತ್ತಲೆಯಾಗವೇ ಮನೆ ದೂರ ಕನಿಕರಿಸಿ, ಕೈ ಹಿಡಿದು ನಡೆಸಿನ್ನನು. ಕರುಣಾಳು ಬಾ ಬೆಳಕೆ ಮುಸುಕಿದೆ ಮಬ್ಬಿನಲಿ, ಕೈ ಹಿಡಿದು ನಡೆಸಿನ್ನನು.